ಗಂಟೆಗೆ ಅಕ್ಕಿ ಬೆಲ್ಲ ಹುಲ್ಲೆಲ್ಲ ಕೊಟ್ಟು ತಿನ್ನಿಸಿ ಕರ್ಕೊ ಬರ್ತಾರೆ ಮತ್ತೆ ನೀರಿಗೆ. ಹೌದು, ಮತ್ತೆ ನೀರಿಗೆ 1 ಗಂಟೆಗೆ ನೀರು ಕರ್ಕೊಂಡು ನೀರು ಕುಡಿದು ಮುಂದೆ ಕಾಡ್ಕೊಡಿ ಕಾಡು. ಆ ಕಾಡಿಗೆ ಬಿಟ್ಬಿಡ್ತಾರೆ 1 ಗಂಟೆಗೆ. 1 ಗಂಟೆಗೆ ಬಿಟ್ಟ ಮೇಲೆ ಮತ್ತೆ ಒಂದು ಮಾವತ ಕಾವಡಿ ಒಂದು ಸಂಜೆ 5:30 ಹಂಗೆ ಹೋಗಿ ನೋಡ್ಕೊ ಬರ್ತಾರೆ ಯಾವ ಕಡೆ ಹೋಗ್ತಾ ಇದೆ ಆನೆ ಅಂತ. ಮತ್ತೆ ನಾಳೆ ಬೆಳಗ್ಗೆ 5:05 ಎದ್ದು ಹೋಗಿ ಕಾಡಲ್ಲಿ ಹುಡುಕಿ ಕರ್ಕೋಬೇಕು ಅವರು. ಡೈಲಿ ಇದೇ ರೊಟೀನ್ ಮಾಡ್ತಾ ಇರ್ತಾರೆ. ಕಾಡಲ್ಲಿ ಇವ್ರು ಹೋಗಿ ಹುಡುಕ್ಬೇಕಾದ್ರೆ ಕಾಡನ್ನೆಲ್ಲ ಅಟ್ಯಾಕ್ ಮಾಡ್ತಾರೆ, ಇವರಿಗೆ ಎಲ್ಲ ತಪ್ಪಿಸ್ಕೊಂಡು ಬರ್ಬೇಕು. ಹೌದು, ಇವರು ಕಾಡಿಗೆ ಹೋದ್ರೆ ಮೇಡಮ್ ವಾಪಸ್ ಬರ್ತಾರೆ ಅಂತ ಗ್ಯಾರಂಟಿ ಇರಲ್ಲ. ಹೌದು, ಫುಲ್ ರಿಸ್ಕ್ ಜಾಬ್ ಇವರು. ಮತ್ತೆ ಈ ಆನೆ ಬಿಡೋದ್ರಲ್ಲಿ ಟೋಟಲ್ 23 ಆನೆ ಇದಾವೆ. ಅದರಲ್ಲಿ 18 ಗಂಡಾನೆ 5 ಹೆಣ್ಣಾನೆ ಇದಾವೆ. 5 ಹೆಣ್ಣಾನೆಯಲ್ಲಿ 2 ಮರಿ ಇದಾವೆ, ತುಂಗ ಮತ್ತೆ ಚಾಮುಂಡಿ ಅಂತ. ಮತ್ತೆ ಧ್ರುವ ಅಂತ ಇದೆ, ಅಲೆಗಳು. ಮತ್ತೆ ಧ್ರುವ ಅಂತ ಒಂದಿದೆ, ಅದು ಗಂಡಾನೆ 3 ವರ್ಷ ಇತ್ತು. ಎಲ್ಲ ದೇವಸ್ಥಾನ ಅಲ್ಲ ಸರ್, ದೇವಸ್ಥಾನನೇ ಒಂದೇ ಒಂದಿದೆ, ರಾಘವೇಂದ್ರ ಅಂತಿದೆ, ಅದು ಮಂತ್ರಾಲಯದಿಂದ ತಂದಿರೋದು. ಇದೆಲ್ಲ ಇಲ್ಲೇ ಹುಟ್ಟಿರೋದು, ಕಾಡಿನ ಇಟ್ಕೊಂಡು ರೆಸ್ಕ್ಯೂ ಮಾಡಿರೋದ್ರಿಂದ ಇದೆ. ಟ್ರೈನ್ ಆಗಿರುತ್ತೆ ಸರ್ ಎಲ್ಲ. ಇವಾಗ ಕಾಡಲ್ಲಿ ಇರೋದು ಯಾಕೆ ಹಿಡಿತಾರೆ ಅಂದ್ರೆ ಕಾಡಿಗೆ ಊರಿಗೆ ದುಡ್ಡಿ ಎಲ್ಲ ಬೆಳೆ ನಾಶ ಮಾಡೋದು ಮತ್ತೆ ಜನಗಳಿಗೆ ಸಾಕ್ತಾರಲ್ವಾ, ಅವನ್ನೆಲ್ಲ ಹಿಡ್ಕೊಂಡ್ಬಂದು ಟ್ರೈನ್ ಮಾಡ್ತಾರೆ. ಅದೇ ಗೌರ್ಮೆಂಟ್ ಆರ್ಡರ್ ಇದ್ರೆ, ಇಲ್ಲಾಂದ್ರೆ ಸುಮ್ಮನೆ ಹಿಡಿಯಲ್ಲ. ಇಲ್ಲಾಂದ್ರೆ ಹಂಗೆ ಬಿಟ್ಟರೆ ಹಂಗೆ ಹ್ಯಾಬಿಟೇಟ್ ಅಂತ ಹಿಡ್ಕೊಳ್ತಾರೆ. ಬೆಳಗ್ಗೆ ಅವಾಗ ಫಸ್ಟ್ ಎಲ್ಲ ಆನೆ ಬಿಡಾರ 8:30 11:00 ಲಾಸ್ಟ್ ಇದ್ದಿತ್ತು. ನಮ್ಮ ಬೋಟಿಂಗ್ ಆದ್ಮೇಲೆ 1 ಗಂಟೆ ಮುಂದೆ ಆಗಿದ್ದು. ಮಧ್ಯಾಹ್ನ ಯಾಕೆ ಗೊತ್ತಾ ಆನೆಗಳಿಗೆ ಕಾಡಿಗೆ ಬಿಡೋದು? ಯಾರಿಗಾದ್ರು ಗೊತ್ತಾ? ಮಧ್ಯಾಹ್ನ 1 ಗಂಟೆ ಕಾಡಿಗೆ ಬಿಡ್ತಾರೆ ಯಾಕೆ? ಒಂದ್ ಆನೆಗೆ 1 ದಿನಕ್ಕೆ 300 ಇಂದ 400 ಕೆಜಿ ಬಿಡ್ಬೇಕು. ಇಲ್ಲಿ 23 ಎಲಿಫೆಂಟ್ ಇದೆಯಲ್ಲ, ಗೌರ್ಮೆಂಟ್ ತಂದಾಕುತ್ತಿಲ್ಲ ಅಂತ ಹೇಳಲ್ಲ, ತಂದಾಕಿದ್ರು ಜೈಲಲ್ಲಿ ಕಟ್ಟಾಕಿ ಊಟ ಹಾಕೊಂಡು ಆಗುತ್ತೆ. ಅವ್ರಿಗೆ ಆಕ್ಟಿವ್ ಆಗಿರಲ್ಲ, ಸುಮ್ಮನೆ ಸಪ್ಪಗಿರ್ತವೆ. ಅದೇ ಕಾಡಿಗೆ ಬಿಟ್ರೆ ಅದು ದೊಡ್ಡ ಅನಿಮಲ್ ಅಲ್ವಾ, ವಾಕ್ ಮಾಡಿದ್ರೆ ಚಂದ. ಅದಕ್ಕೆ ಕಾಡಿಗೆ ಬಿಟ್ರೆ ಆ ಕಾಡಲ್ಲಿ ಎಲ್ಲಿ ಬೇಕೋ ಅಂತ ತಿಳ್ಕೊಂಡು ಆರಾಮಾಗಿ ಏನ್ ಬೇಕೋ ಅದಕ್ಕೆ ಇಷ್ಟಪಟ್ಟು ತಿಳ್ಕೊಂಡು ಆರಾಮಾಗಿ ಇರ್ತಾವೆ, ಆಕ್ಟಿವ್ ಆಗಿರ್ತವೆ, ಹೆಲ್ತಿ ಆಗಿರ್ತವೆ ಅಂತ ಕಾಡಿಗೆ ಬಿಡೋದು. ಹೌದು, ಏನಾದ್ರು ಡೌಟ್ ಇದ್ರೆ ಕೇಳಿ. ಇವಾಗ ಎಲ್ಲ ನೋಡ್ಬೋದು. ಅದೇ ಸರ್, 12:30 1 ಗಂಟೆ ಇಲ್ಲೇ. ಹೌದು, ಅಲ್ಲಿ ಮುಂದೆ ಉದ್ದಕ್ಕೆ ನಿಲ್ಲಿಸಿ ಕೊಡ್ತಾರೆ, ಅದು ಬಾಲ್ ತರ ಮಾಡ್ಬಿಟ್ಟು 3 ಬಾಲ್ಸ್. ಮುದ್ದೆ ಮತ್ತೆ ಅಕ್ಕಿ ಬೆಲ್ಲ ಹುಲ್ಲು ಎಲ್ಲ 12:30ಗೆ ಮುದ್ದೆ ಕೊಡ್ತಾರೆ. 1 ಗಂಟೆಗೆ ಅಕ್ಕಿ ಬೆಲ್ಲ ಹುಲ್ಲೆಲ್ಲ ಕಟ್ಟಿ ಕೊಡ್ತಾರೆ. ಇಲ್ಲ ಮಧ್ಯಾಹ್ನ 12:30 ಕೊಡ್ತಾರೆ. 12:30 1 ಗಂಟೆ. ಹೌದು, ನೋಡಿ ಎಲ್ಲ ಆನೆಗಳು ಈಗ ಸ್ನಾನ ಮಾಡ್ತಾ ಇದ್ದಾರೆ. ಹೌದು, ಶರಾವತಿಗೆ ಜಾಯ್ನ್ ಆಗಲ್ಲ. ಇಲ್ಲ ಅದು ಶರಾವತಿ ಜೋಗ, ಅದು ಸಪ್ರೇಟ್. ಇಲ್ಲೊಂದು ನೀರೊಳಗೆ ಬಂದು ವಾಶ್ ಮಾಡ್ತಿದಾರಲ್ವಾ, ಈ ದೊಡ್ಡ ಎಲಿಫೆಂಟ್ ಇದು ಕೇಶವ ಅಂತ. ಇದು 2 ಕಣ್ಣು ಕಾಣಲ್ಲ, ಬ್ಲೈಂಡ್ ಎಲಿಫೆಂಟ್ ಇದು. ಇಲ್ಲಿ ಒಳಗಿದೆ, ಅಲ್ಲಿ ಮುಗ್ರ ಮೇಲೆ ಗೊತ್ತಿರಲ್ಲ 2 ಕಣ್ಣು. ಅದ ಹಂಗೆ ಅಲ್ಲ, ದೊಡ್ಡದು ಇಲ್ಲಿ ಒಳಗಿದೆ. ಅದು ಹಂಗೆ ಕಾಡಿಗೆ ಬಿಡ್ತದೆ. ಅಂದ್ರೆ ಅಲ್ಲಿ ಕಾಡಲ್ಲಿ ಅದು ಟ್ರಂಕ್ ಇದೆಯಲ್ಲ, ಅದು ಸ್ಮೆಲ್ ಮಾಡ್ಕೊಂಡು ಅದು ಹೋಗುತ್ತೆ. ಇವಾಗೆಲ್ಲ ಅವರು ಮೇಲೆ ಅವ್ರು ಮಾಡಿದ್ರೆ ಇಲ್ಲ ಹಂಗೆಲ್ಲ ಅವರು ಅಲ್ಲಿ ಜಾಗ ಇಲ್ವಲ್ಲ, ಅದಕ್ಕೆ ಒಳಗೆ ಬಂದು ತೊಳ್ಕೊಂಡು ಅಲ್ಲಿ ಆಮೇಲೆ. ಹೌದು, ಡೈಲಿ ತೊಳೆಯಲೇಬೇಕು. ಬ್ಲೈಂಡ್ ಕೇಶವ ಅಂತ ಅವ್ರು ಮೇಲಿರ್ತಾರಲ್ವಾ, ಅವ್ರು ಟ್ರೈನರ್ ಮಾಡ್ತಾರೆ. ಅವರು ಕಾವಾಡಿ ಮೇಡಮ್, ಅವ್ರ ಹೆಸರು ಕುರೇಶಿ ಅಂತ, ಆನೆ ಹೆಸರು ಕೇಶವ ಅಂತ. ಇದೆ ಅಲ್ವಾ ಸರ್? ಹೋಗ್ತಾರೆ ಮೇಡಮ್, ಅವ್ರಿದ್ದ ಹೋಗ್ತಾರೆ. ಅವ್ರ ಮಾತು ಕೇಳುತ್ತೆ, ಅವರೇ ಎಲ್ಲ ಡೈರೆಕ್ಷನ್. ಕಾಡಲ್ಲೆಲ್ಲ ಅದು ಟ್ರಂಕಲ್ ಸ್ಮೆಲ್ ಮಾಡ್ಕೊಂಡು ಹೌದು, ಕಾಡಿಗೆ ಬಿಟ್ಟೆ ಕರ್ಕೋರು.
ಇವರೇ ವೆಂಕಟೇಶ್ ಅವರು ಈ ಎಲ್ಲ ಮಾಹಿತಿಯನ್ನು ನೀಡಿದ್ದಾರೆ. ಧನ್ಯವಾದಗಳು.